ಹೆಸರನ್ನೇ ಬದಲಾವಣೆ ಮಾಡಿಬಿಟ್ಟಿದ್ರೆ ಆಕೆ ಗಾಂಧಿ ಕಂಡ್ರೆ ಅವ್ರಿಗೆ ಭಯನ ಅಂತ ನೋಡ್ರಿ, ಭಾರತೀಯ ಜನತಾ ಪಕ್ಷಕ್ಕೆ ಗಾಂಧೀಜಿಯವರ ಹೆಸರು ಬಳಕೆ ಮಾಡಿಕೊಳ್ಳಿಕ್ಕೆ ಬರ್ತದೆ ಚುನಾವಣೆಯಲ್ಲಿ. ಅವರು ರಾಷ್ಟ್ರಪಿತ, ಎಲ್ಲವನ್ನೂ ತ್ಯಾಗ ಮಾಡಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತವರು. ಈಗ ಅವ್ರ ಹೆಸರು ಏನು ಬದಲಾವಣೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಮಸೂದೆ ಮಂಡನೆ ಮಾಡಿದ್ದಾರೆ ಲೋಕಸಭೆಯಲ್ಲಿ. ಅದರ ಜೊತೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಏನು ಇವತ್ತು ಮಹಾತ್ಮ ಗಾಂಧಿಯವರ ಕನಸಿತ್ತು, ಇವತ್ತು ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿಗೂ ಆದ್ಯತೆ ಕೊಡಬೇಕು ಅಂತ ಹೇಳಿ, ಹೀಗಾಗಿ UPA ಸರ್ಕಾರ 100 ದಿವಸ ಕೂಲಿ ಕೊಡಬೇಕು ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದಲೇ 90% ಹಣ ಬಿಡುಗಡೆ ಮಾಡುವಂಥದ್ದು ಕೇಂದ್ರೀಕೃತ ಮಾಡಿ ರಾಜ್ಯದ ಮೇಲೆ 40% ಹೊರೆ ಹಾಕಿ ರಾಜ್ಯದ ಸಂಪತ್ತೆಲ್ಲವನ್ನೂ ಕೇಂದ್ರಕ್ಕೆ ಕೇಂದ್ರೀಕರಿಸಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ರಾಜ್ಯಗಳಿಗೆ ದಿವಾಳಿ ಮಾಡುವಂತ ಕೆಲಸ ಮತ್ತೆ ಮಹಾತ್ಮ ಗಾಂಧೀಜಿಯವರ ಇವತ್ತು ಹೆಸರನ್ನೇ ಇವತ್ತು ಅಳಿಸಿ ಹಾಕಬೇಕು ಅನ್ನುವಂಥದ್ದು ಹುನ್ನಾರ ಏನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ, ಅತ್ಯಂತ ಖಂಡನೀಯಾಗಿದೆ. ದೇಶದ ಜನ ನೋಡ್ತಾ ಇದ್ದಾರೆ, ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ ಪಕ್ಷ ಇದರ ವಿರುದ್ಧ ದೇಶದಾದ್ಯಂತ ಹೋರಾಟ ಮಾಡ್ತದೆ. ಮತ್ತೆ ಇದನ್ನು ಸರಿಪಡಿಸಲಿಕ್ಕೆ, ನ್ಯಾಯ ಕೊಡಿಸಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡಿ ಶ್ರಮ ಮಾಡ್ತೀವಿ, ಸಂಘರ್ಷ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ಉತ್ತರ ಕರ್ನಾಟಕ ಅಭಿವೃದ್ಧಿಗೋಸ್ಕರ ನೀವು ಪ್ರತಿ ವರ್ಷ ಬೆಳಗಾವಿ ಅಧಿವೇಶನ ನಡೆಸ್ತೀರಿ. ಬೆಳಗಾವಿಯಲ್ಲಿ ಬಟ್ ತೃಪ್ತಿ ತಂದಿದೆಯಾ ನಿಮಗೆ ಅಂತ? ನೋಡಿ, ಉತ್ತರ ಕರ್ನಾಟಕದ ಸಮಸ್ಯೆಗಳಿದ್ದಾವೆ, ಅನೇಕ ಸವಾಲುಗಳಿದ್ದಾವೆ ನಮ್ಮ ಎದುರುಗಡೆ. ಇವತ್ತು ನಾವು ರೈತರ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಕಬ್ಬಿನ ಬೆಲೆ ನಿಗದಿ ಮಾಡಿ ಕೊಟ್ಟಿದ್ದೇವೆ. 50 ರೂಪಾಯಿ ಸರ್ಕಾರದ ವತಿಯಿಂದ ಕಬ್ಬಿಗೆ ಇವತ್ತು ಹೆಚ್ಚುವರಿಯಾಗಿ ಹಣ ಸರ್ಕಾರದ ವತಿಯಿಂದ ಪಾವತಿ ಮಾಡ್ತಾ ಇದ್ದಾವೆ. ಮೆಕ್ಕೆಜೋಳ ಖರೀದಿ ಮಾಡಲಿಕ್ಕೆ ಮಧ್ಯಪ್ರವೇಶ ಮಾಡಿ ರೈತರಿಗೆ ಅನುಕೂಲ ಮಾಡುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ. ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಅನೇಕ ಯೋಜನೆಗಳು ಹಾಕಿಕೊಂಡಿದ್ದೇವೆ. UKPಗೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಲಕ್ಷಾಂತರ ಎಕರೆ ಭೂಮಿಗೆ ನೀರು ಕೊಡಬೇಕು ಅನ್ನುವಂಥದ್ದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. 10 ಯೋಜನೆಗಳು ನಡೀತಾ ಇದೆ. ಹಿಂದಿನ 4 ವರ್ಷದ ಬಿಜೆಪಿ ಸರ್ಕಾರದಲ್ಲಿ ಏನು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ಘೋರ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ.